ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಜ್ಞಾನದ ಮೇಲೆ ಬಂದಿರತಕ್ಕಂಥ ಕೆಲವೊಂದು ಬಯಾಲಜಿಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದನ್ನು ಟೆಲಿಗ್ರಾಮ್ನಿಂದ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳಿದ್ದಾವೆ ಇದರಲ್ಲಿ. ಸೊ ಎಲ್ಲ ಪ್ರಶ್ನೆಗಳು ಬಹಳ ಅತ್ಯುತ್ತಮ ಅಂತ ಅನಿಸಿ ನನಗೆ ಮಿನಿಮಮ್ ಅಂದರೆ ಒಂದು 60 ಕ್ವಶನ್ಸ್ ಇದ್ದಾವೆ. ಸೊ ಆ ಗ್ರೂಪ್ ನಿಮಗೆ ಡಿಸ್ಪ್ಲೇ ಆಗ್ತದೆ. ಸೊ ಇದೇ ಥರದ ಪ್ರಶ್ನೆಗಳು ನಿಮಗೆ ಬೇಕಂದರೆ ಆ ಒಂದು ಗ್ರೂಪಿಗೆ ಹೋಗಿ ನೀವು ಜಾಯಿನ್ ಆದರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ನಾನು ಸದ್ಯಕ್ಕೆ ಈ ಒಂದು ಪ್ರಶ್ನೆಗಳನ್ನು ಡಿಸ್ಕ್ರೈಬ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ಯಾವುದಾದ್ರೂ ಪ್ರಶ್ನೆಗಳಿಗೆ ಗೊಂದಲ ಇತ್ತು ಅಂದರೆ ನೀವು ಕಮೆಂಟ್ ಮಾಡಿ ನನಗೆ ಈ ಒಂದು ವಿಡಿಯೋದ ನಂತರ ನೋಡಿ ನನಗೆ ತಿಳಿಸಿದರೆ ಸೊ ಇನ್ನಷ್ಟು ಅಭ್ಯರ್ಥಿಗಳಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. FDA, SDA ಮತ್ತು KSಗೆ ಸಹಾಯ ಆಗ್ತಕ್ಕಂಥ ಈ ಪ್ರಶ್ನೆಗಳು ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ನೋಡೋಣ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸಸ್ಯ ಜೀವಕೋಶದ ಅಡುಗೆ ಮನೆ ಯಾವುದು ಅಂತ. ಕ್ಲೋರೋಪ್ಲಾಸ್ಟ್, ಹರಿದ್ರೇಣು, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್ ಮತ್ತು ಲೈಸೋಝೋಮ್ ಅಂತ ಇದೆ. ಲೈಸೋಝೋಮ್ ಆತ್ಮಹತ್ಯೆ ಸಂಚಿ ನಿಮಗೆಲ್ಲ ಗೊತ್ತು. ಹಾಗಾಗಿ ಇದಕ್ಕೆ ನೇರವಾಗಿ ಉತ್ತರ ನೋಡೋದಾದರೆ ಕ್ಲೋರೋಪ್ಲಾಸ್ಟ್ ಸರಿಯಾದ ಉತ್ತರ ಆಗುತ್ತೆ. ಸೊ ನಿಮ್ಮ ಉತ್ತರ ಸರಿ ಅಂಥೇಳಿ ನಿಮಗೀಗ ಗೊತ್ತಾಗಿದೆ. ಮುಂದಿನ ಪ್ರಶ್ನೆನ ನೋಡೋಣ. ಹೂಗಳಿಗೆ ಬಣ್ಣ ಈ ಕೆಳಗಿನ ಯಾವುದರ ಮೂಲಕ ದೊರೆಯುತ್ತದೆ ಅಂತ ಹೇಳ್ಬಿಟ್ಟು. ಅಂದರೆ ರೈಬೋಝೋಮ್ಸ್, ಲ್ಯೂಕೋಪ್ಲಾಸ್ಟ್ ಮತ್ತು ಕ್ರೋಮೋಪ್ಲಾಸ್ಟ್ ಮತ್ತು ಕ್ಲೋರೋಪ್ಲಾಸ್ಟ್. ಸೊ ನಿಮಗಿಲ್ಲಿ ಯಾವುದರಲ್ಲಿ ಒಂದು ಹೂಗಳಿಗೆ ಬಣ್ಣ ದೊರೆಯುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಕ್ರೋಮೋಪ್ಲಾಸ್ಟ್. ಕ್ರೋಮೋಪ್ಲಾಸ್ಟಿಂದ ಹೂಗಳಿಗೆ ಏನಾಗುತ್ತೆ, ಬಣ್ಣ ದೊರೆಯುತ್ತೆ. ಇನ್ನು ಸೆಂಟ್ರಿಯೋಲ್ಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರಿಯಾದ ಹೇಳಿಕೆಯನ್ನು ಗಮನಿಸಿ. ಒಂದನೇ ಹೇಳಿಕೆ, ಇವು ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತವೆ. ಇವು ಸಸ್ಯ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತವೆ. ಇವು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತವೆ ಮತ್ತು ಕೋಶ ವಿಭಜನೆಯ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನಿಮ್ಗೆ ಗೊತ್ತಿರಲಿ, ಈ ಒಂದು ಸೆಂಟ್ರಿಯೋಲ್ ಏನಿದೆಯಲ್ಲ ಇದು ಸಸ್ಯಗಳಲ್ಲಿ ಕಂಡುಬರೋದಿಲ್ಲ, ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುತ್ತೆ. ಸೊ ಹಾಗಾಗಿ ಒಂದನೇ ಹೇಳಿಕೆ ಸರಿ. ಇನ್ನು ಎರಡನೇ ಹೇಳಿಕೆ ಎರಡರಲ್ಲೂ ಇರುತ್ತೆ ಅನ್ನೋದು ತಪ್ಪು. ಇನ್ನು ಮೂರನೇ ಹೇಳಿಕೆ ಸಸ್ಯ ಜೀವಕೋಶದಲ್ಲಿ ಅದು ತಪ್ಪು. ಇನ್ನು ನಾಲ್ಕನೇ ಹೇಳಿಕೆ ಸರಿಯಾಗಿದೆ. ಅಂದರೆ 1 ಮತ್ತು 4 ಮಾತ್ರ ಸರಿ ಅಂತ ಹೇಳ್ಬೋದು. ಅಂದರೆ A ಮತ್ತು D. ಹಾಗಾಗಿ ಆಯ್ಕೆ 3 ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಸೊ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಜೀವಕೋಶದ ಆತ್ಮಹತ್ಯೆಯ ಸಂಚಿ ಅಂಥೇಳಿ ನಾವು ಯಾವುದನ್ನು ಕರಿತೀವಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದನ್ನು ನಾವು ಆ ರೀತಿ ಕರೆಯೋದಿಲ್ಲ. ಇದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಮೈಟೋಕಾಂಡ್ರಿಯಾ, ಶಕ್ತಿಗೃಹ, ಪ್ಲಾಸ್ಮಿಡ್ಗಳು ಮತ್ತು ಲೈಸೋಝೋಮ್. ಸೊ ಲೈಸೋಝೋಮ್ ಅದನ್ನು ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಇನ್ನೊಂದು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ. ಸಸ್ಯ ಜೀವಕೋಶಗಳು ಪ್ರಾಣಿ ಜೀವಕೋಶಕ್ಕಿಂತ ಚಿಕ್ಕದಾಗಿರುತ್ತೆ ಮತ್ತು ಸಸ್ಯ ಜೀವಕೋಶಗಳಲ್ಲಿ ಸೆಂಟ್ರಿಯೋಲ್ ಕಂಡುಬರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಕಂಡುಬರುತ್ತೆ. ಸೊ 3 ಹೇಳಿಕೆಗಳು ತಪ್ಪು. ಹಾಗಾಗಿ ಮೇಲಿನ ಎಲ್ಲವೂ ತಪ್ಪು ಅಂತೇಳಿ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೋದು. ಇನ್ನು ವಂಶವಾಹಿಗಳು ಅಂದರೆ ಏನು? ಈ ವಂಶವಾಹಿಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಪ್ರೋಟೀನ್ ಸಂಶ್ಲೇಷಣೆಯನ್ನು ನಿಯಂತ್ರಿಸುತ್ತದೆ ಹೊರತು ಅನುವಂಶೀಯತೆಯನ್ನಲ್ಲ. ಪ್ರೋಟೀನ್ ಸಂಶ್ಲೇಷಣೆ ಮತ್ತು ಅನುವಂಶೀಯತೆ ಎರಡೂ ಇರುತ್ತೆ ಅಂತ. ಸೊ ನೇರವಾಗಿ ಉತ್ತರಕ್ಕೆ ಬರ್ತೀನಿ. ಪ್ರೋಟೀನ್ ಸಂಶ್ಲೇಷಣೆ ಮತ್ತು ಅನುವಂಶೀಯತೆ ವಂಶವಾಹಿಗಳಲ್ಲಿ ಇರುತ್ತೆ. ಇನ್ನು ವರ್ಣತಂತುವಿನಲ್ಲಿ ಸೆಂಟ್ರಿಯೋಲ್ ಯಾವುದನ್ನು ಹೋಲುತ್ತದೆ? ವರ್ಣತಂತುವಿನಲ್ಲಿ ಸೆಂಟ್ರಿಯೋಲು ಇರ್ತಕ್ಕಂಥದ್ದು ಇದು ಸೆಂಟ್ರೋಝೋಮಾ, ಅದನ್ನು ಹೋಲುತ್ತೆ. ಇನ್ನು ಸಸ್ಯಗಳಲ್ಲಿ ಗಂಡಿನ ವರ್ಣತಂತು ಅನ್ನು ಹೇಗೆ ತೋರಿಸುವುದು? ಸಸ್ಯಗಳಲ್ಲಿ ಗಂಡಿನ ವರ್ಣತಂತುವನ್ನು ಆಬ್ವಿಯಸ್ಲಿ X ಮತ್ತು Y ಅಂಥೇಳಿ ನಾವು ತೋರಿಸ್ತೇವೆ. ಹಾಗೆ ಕೋಶದ ಶಕ್ತಿಗೃಹ ನಾನು ಆಗಲೇ ನಿಮಗೆ ಹೇಳಿದ್ದೆ, ಯಾವುದು? ಮೈಟೋಕಾಂಡ್ರಿಯಾ. ಇನ್ನು ಜೀವಕೋಶದೊಳಗಿನ ಲೋಳೆಯಂತಹ ವಸ್ತು ಯಾವುದಾಗಿರುತ್ತೆ ಅಂತ ಬಹಳಷ್ಟು ಜನ ಉತ್ತರವನ್ನು ಇದಕ್ಕೆ ಬೇರೆ ಬೇರೆ ಕೊಟ್ಟಿದ್ರು. ಸೊ ಇದಕ್ಕೆ ಸರಿಯಾದ ಉತ್ತರ ಸೈಟೋಪ್ಲಾಸಮ್. ಸೆಲ್ಯುಲೋಸ್ ಅಂತ ಕೊಟ್ಟಿದ್ದಾರೆ ನೋಡಿ ಸಾಕಷ್ಟು ಜನ, 43%. ಹಾಗಾಗಿ ಸೆಲ್ಯುಲೋಸ್ ಅಲ್ಲ, ಸೈಟೋಪ್ಲಾಸಮ್ ಜೀವಕೋಶದೊಳಗಿನ ಒಂದು ದ್ರವ ವಸ್ತು. ಮುಂದಿನ ಪ್ರಶ್ನೆ ನೋಡೋಣ. ಮಾನವನ ದೇಹದಲ್ಲಿರುವಂತಹ ಜೀವಕೋಶಗಳಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ. ಸೊ ಗಂಡಿನಲ್ಲಿ 23, ಹೆಣ್ಣಿನಲ್ಲಿ 23, ಟೋಟಲ್ 46. ಸರಿಯಾದದಲ್ಲದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಜೀವಕೋಶ ರಾಬರ್ಟ್ ಹುಕ್, ಬ್ಯಾಕ್ಟೀರಿಯಾ ಲೆವೆನ್ ಹುಕ್ ಮತ್ತು ಗಾಲ್ಗಿ ಸಂಕೀರ್ಣ ಕ್ಯಾಮಿಲೋ ಗಾಲ್ಗಿ ಅಂಥೇಳಿ. ಸೊ ಗಾಲ್ಗಿ ಸಂಕೀರ್ಣ ಅವರ ಹೆಸರು, ಅದಕ್ಕೆ ಬಂದಿರೋದು. ಇನ್ನು ರಾಬರ್ಟ್ ಹುಕ್ ಇದು ಕೂಡ ಜೀವಕೋಶ ಸರಿ. ಮೊದಲನೇ ಆಪ್ಷನ್ ಬ್ಯಾಕ್ಟೀರಿಯಾ, ಅದು ಕೂಡ ಸರಿ. ಹಾಗಾದರೆ ಕೊನೆಯದು ತಪ್ಪು ಅಂತ. ಸೊ ಬ್ಯಾಕ್ಟೀರಿಯಾ ಕಂಡುಹಿಡಿದಿದ್ದು ಯಾರು? ಸೊ ನೀವು ನನಗೆ ಆನ್ಸರ್ನ ಕಮೆಂಟ್ ಮಾಡಿ, ನಿಮಗೂ ಒಂದು ಸ್ವಲ್ಪ ಕೆಲಸ ಇರಲಿ ಅಂತ ಅಷ್ಟೇ. ಇನ್ನು ಮುಂದಿನ ಪ್ರಶ್ನೆ, ಜೀವಕೋಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಪ್ರೋಟೀನ್ ಲಿಪಿಡ್ಸ್ಗಳಿಂದ ಮಾಡಲ್ಪಟ್ಟಿರುತ್ತದೆ, ಜೀವಕೋಶಕ್ಕೆ ರಕ್ಷಣೆ ನೀಡುತ್ತದೆ,
ಅತಿ ದೊಡ್ಡ ಜೀವಕೋಶ ಮೈಕ್ರೋಪ್ಲಾಸಮ್, ಅತಿ ಉದ್ದವಾದ ಜೀವಕೋಶ ನರಾಣು ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ. ಸೊ ಈ ಒಂದು ಜೀವಕೋಶಕ್ಕೆ ರಕ್ಷಣೆಯನ್ನು ನೀಡುತ್ತದೆ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಅತಿ ದೊಡ್ಡ ಜೀವಕೋಶ ಮೈಕ್ರೋಪ್ಲಾಸಮ್ ಅಂತ ಹೇಳ್ಬಿಟ್ಟು. ಇನ್ನು ಅಪಘಾತದಲ್ಲಿ ಕಿತ್ತು ಹೋದಂಥ ಚರ್ಮ ಮತ್ತೆ ದುರಸ್ತಿಯಾಗುವುದು, ಹೊಸ ಚರ್ಮ ಬೆಳೆಯುವುದು ಮತ್ತು ಪುಟ್ಟ ನಾಯಿಮರಿ ದೊಡ್ಡದಾಗುವುದು, ಇದಕ್ಕೆಲ್ಲ ಕಾರಣ ಏನು? ಕೋಶ ವಿಭಜನೆ, ಆಮೆಟಾಸಿಸ್ ಮತ್ತು ಪ್ಲಾಸ್ಮಿಡ್ಗಳು, ಮೈಟೋಕಾಂಡ್ರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಕೋಶ ವಿಭಜನೆಯಿಂದ ಆ ಮಗು ಬೆಳವಣಿಗೆ ಆಗ್ತಕ್ಕಂಥದ್ದು, ನಾಯಿಮರಿ ದೊಡ್ಡದಾಗ್ತಕ್ಕಂಥದ್ದು, ಕಿತ್ತೋಗಿರೋಂಥ ಚರ್ಮ ಬೆಳೀತಕ್ಕಂಥದ್ದು ನಿಮಗೆ ಗೊತ್ತಿದೆ. ಇನ್ನು ಜೀವಕೋಶದ ಆಹಾರದ ಪ್ರಮುಖವಾಗಿ ಈ ಕೆಳಕಂಡಂತೆ ಇರುತ್ತದೆ. ಜೀವಕೋಶದ ಯಾವ ಆಕಾರ? ಅಂಡಾಕಾರ, ಘನಾಕಾರ, ಬಹುಭುಜಾಕೃತಿ, ಎಲ್ಲ ಆಕಾರದಲ್ಲೂ ಇರುತ್ತೆ. ಪ್ರಮುಖ ಅಂತ ನಾವು ಯಾವುದನ್ನು ಹೇಳಲಿಕ್ಕಾಗಲ್ಲ. ಈಗ ಮೂಗು, ಕಣ್ಣು, ಬಾಯಿ ಅಥವಾ ಯಾವುದೇ ಒಂದು ಒಳ ಅಂಗಾಂಗಗಳು ಏನಿದ್ದಾವೆ ಅವೆಲ್ಲ ಒಂದೊಂದು ಥರ ಇರ್ತವೆ. ಸೊ ಹಾಗಾಗಿ ಮೇಲಿನ ಎಲ್ಲವೂ ಅಂತ ನೀವು ಆಯ್ಕೆಯನ್ನು ಮಾಡಿ. ಇನ್ನು ಕೋಶಭಿತ್ತಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ, ಖಂಡಿತ ತಪ್ಪು. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುತ್ತದೆ, ಕೋಶ ಪೊರೆ ಒಳಗೆ ಕಂಡುಬರುತ್ತದೆ. ಸೊ ನೋಡಿ, ಈ ಪ್ರಶ್ನೆ ಈ ಥರ ಇದೆ. ಕೋಶ ಭಿತ್ತಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಈ ಪ್ರಶ್ನೆಯಲ್ಲಿ ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವುದಿಲ್ಲ, ಅದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಅಂದರೆ ಯಾವ ಹೇಳಿಕೆ ಸರಿಯಾಗಿರಬೇಕಾಗಿತ್ತು ಅಂತೇಳಿ ಕೇಳಿರ್ಬೇಕಾಗಿತ್ತು ಅನಿಸುತ್ತೆ ಪ್ರಶ್ನೆಯನ್ನು. ಸೊ ಸರಿಯಾದ ಉತ್ತರ ಪ್ರಾಣಿ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತದೆ ಅಂತಕ್ಕಂಥದ್ದು ತಪ್ಪಾದ ಹೇಳಿಕೆ. ಸೊ ಹಾಗಾದರೆ ಆಪ್ಷನ್ ಮೂರನೇದು ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳಲ್ಲಿ ಅಂತ ಇದೆ. ಸೊ ಹಾಗಾಗಿ ನೀವು ಇವೆರಡೂ ಕೂಡ ತಪ್ಪು. ಸೊ ಈ ಪ್ರಶ್ನೆ ಸ್ವಲ್ಪ ಗೊಂದಲಮಯವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪೊರೆ ರಹಿತ ಕಣದಂಗವನ್ನು ಗುರುತಿಸಿ ಅಂತ ಇದೆ. ಸೊ ಮೈಟೋಕಾಂಡ್ರಿಯಾ ಪೊರೆ ಇರ್ತದೆ, ಲೈಸೋಸೋಮ್, ರೈಬೋಸೋಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ನನಗೆ ರೈಬೋಸೋಮ್ ಮೇಲೆ ಮತ್ತು ಲೈಸೋಸೋಮ್ ಮೇಲೆ ಡೌಟ್ ಇದೆ. ಸೊ ಲೈಸೋಸೋಮ್ಗಿಂತ ರೈಬೋಸೋಮ್ ಸರಿಯಾದ ಉತ್ತರ. ಯಾಕೆ ಅಂದರೆ ಅವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಅಂಟ್ಕೊಂಡಿರ್ತವೆ, ಅದಕ್ಕೆ ಯಾವುದೇ ಥರ ಪೊರೆ ಇರೋದಿಲ್ಲ, ಪೊರೆ ರಹಿತ ಅಂತ ನಾವು ಹೇಳ್ಬೋದು. ಇನ್ನು ಸಾರಿಗೆ ವ್ಯವಸ್ಥೆ ಅಂತ ನಾನು ಆಗಲೇ ಹೇಳಿದ್ದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇನ್ನು ಕೆಳಗಿನ ಯಾವುದರಲ್ಲಿ ಅನುವಂಶೀಯ ವಾಹಕ ಕಂಡುಬರುತ್ತದೆ? ಅನುವಂಶೀಯ ವಾಹಕ ಕೋಶರಸ, ಕೋಶ ಕೇಂದ್ರ, ಕೋಶ ಭಿತ್ತಿ, ಕೋಶ ದ್ರವ್ಯ. ಎಲ್ಲದಕ್ಕೂ ಕಾರಣ ನ್ಯೂಕ್ಲಿಯಸ್ ಅಲ್ವಾ? ಸೊ ಕೋಶ ಕೇಂದ್ರ ಪ್ರಮುಖವಾದ ಕಾರಣ. ಹಾಗೆ ಈ ಕೆಳಗಿನವುಗಳಲ್ಲಿ ತಪ್ಪಾದದನ್ನು ಗುರುತಿಸಿ ಅಂತ ಇದೆ. ಸೆಂಟ್ರಿಯೋಲ್ ಕೋಶ ವಿಭಜನೆ ಕರೆಕ್ಟು. ರೈಬೋಸೋಮ್ ಪ್ರೋಟೀನ್ ಕಾರ್ಖಾನೆ 100%. ಗಾಲ್ಗಿ ಸಂಕೀರ್ಣ ಕಿಣ್ವಗಳ ಉತ್ಪಾದನೆ, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಎಲ್ಲವೂ ಸರಿಯಾಗಿದೆ ಅಂತ ಇರಬೇಕಿತ್ತು ಆಪ್ಷನ್ನು, ಹೌದಲ್ವಾ? ಸೊ ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಇನ್ನು ಸೂಕ್ಷ್ಮ ಜೀವಿಗಳು ದೇಹವನ್ನು ಪ್ರವೇಶಿಸಿ ಸೋಂಕು ಉಂಟು ಮಾಡುವುದರಿಂದ ಬರುತ್ತವೆ. ಹಾಗಾದರೆ ಈ ಕೆಳಗಂಡವುಗಳಲ್ಲಿ ಅತಿ ಚಿಕ್ಕದಾದ ವೈರಾಣು ಯಾವುದು? ಅತಿ ಚಿಕ್ಕದಾದ ವೈರಾಣು ಕೊರೋನಾ ವೈರಾಣು. ವೈರಸ್ಗಳು ಅತಿ ಚಿಕ್ಕವು ಅಂತ. ಬ್ಯಾಕ್ಟೀರಿಯಾ, ಆದಿಜೀವಿ, ಶಿಲೀಂಧ್ರಗಳಲ್ಲಿ ವೈರಸ್ಸೇ ಅತ್ಯಂತ ಚಿಕ್ಕದು. ಇನ್ನು ಪೆಥಾಲಜಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ. ಸೊ ಇದು ಪೆಥಾಲಜಿ ಅಂದರೆ ರೋಗಗಳಿಗೆ ಸಂಬಂಧಪಡುತ್ತೆ. ಹಾಗಾಗಿ ಅದು ಮೇಲಿನ ಯಾವುದು ಅಲ್ಲ ಅಂತ. ಸಸ್ಯ ಜೀವಕೋಶಗಳ ಅಧ್ಯಯನ, ಪ್ರಾಣಿ ಜೀವಕೋಶಗಳ ಅಧ್ಯಯನ, ಪಳೆಯುಳಿಕೆಗಳ ಅಧ್ಯಯನ ಅಲ್ಲ. ಸೊ ಅದು ನೋಡಿ ಇಲ್ಲಿದೆ, ಪ್ಯಾಥೋಜೀನ್ಸ್ ಎಂಬುದು ರೋಗಗಳನ್ನು ಸೃಷ್ಟಿಸುವಂಥ ರೋಗಾಣು. ಸೂಕ್ಷ್ಮ ರೋಗದ ಪಿತಾಮಹ ಅಂಥೇಳಿ ಯಾರನ್ನು ಕರೆದ್ರು ಅಂತ. ಸೂಕ್ಷ್ಮ ರೋಗ ಪಿತಾಮಹ ಅಂಥೇಳಿ ನಾವು ರುಡಾಲ್ಫ್ ವಿರ್ಕೋ ಅವರನ್ನು ಕರೆದಿದ್ದೀವಿ. ಇವ್ರನ್ನ ಸೂಕ್ಷ್ಮ ರೋಗ ಪಿತಾಮಹ ಅಂಥೇಳಿ ಕರೆದಿದ್ದೀವಿ. ನಿಮಗೆ ಗೊತ್ತಿದೆ, ಲೂಯಿ ಪಾಶ್ಚರ್ ಒಂದು ಪ್ಯಾಶ್ಚರೈಸೇಷನನ್ನು ನಮಗೆ ಕಂಡುಹಿಡಿದು ಕೊಟ್ಟಿರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗತ್ತೆ. ಇನ್ನು ಸೀಳು ತುಟಿ ಅಂತಕ್ಕಂಥದ್ದು ಯಾವ ರೋಗದ ವಿಧವಾಗಿದೆ? ಇದು ಜನ್ಮಜಾತ ರೋಗ, ಅಜೀತ ರೋಗ, ಸಾಂಕ್ರಾಮಿಕ ರೋಗ, ಸಾಂಕ್ರಾಮಿಕವಲ್ಲದ ರೋಗ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಜನ್ಮಜಾತ ರೋಗ. ಸೊ ಕನ್ಫರ್ಮ್ ಮಾಡ್ಕೊಳ್ಳೋಣ ಒಂದ್ಸರಿ. ಎಸ್, ಸರಿಯಾದ ಉತ್ತರ. ಇಲ್ಲಿ ಸಿಸ್ಟಮ್ ಇದೆ ನಿಮಗೆ, ಅನಾಮಲಸ್ ಕ್ವಿಜ್ ಅಂತೇಳಿ ನಿಮಗೆ ಕಾಣಿಸ್ತಾ ಇರ್ಬೋದು. ಶಿವಕುಮಾರ ಭಾರತೀಯ ಅಂತ ಹೇಳಿದೆ, ಅವರು ಪ್ರೊಫೈಲ್ ಐಡಿನಲ್ಲಿ ಮಾಡಿರ್ತಕ್ಕಂಥ ಕ್ವಿಜ್ ತಯಾರನ್ನು ಮಾಡಿದ್ದಾರೆ ಇವರು. ಸೊ ಅವರು ಒಂದು ಸಿಸ್ಟಮ್ ಆ್ಯಪ್ನ ಯೂಸ್ ಮಾಡಿರೋದ್ರಿಂದ ಆ ಸಿಸ್ಟಮ್ನ ನಾವು ಕೇಳಿದರೆ ಅವ್ರು ಯಾವ ಉತ್ತರ ಸರಿ ಇದೆ ಅದು ನಮಗೆ ಕಂಗ್ರ್ಯಾಚುಲೇಷನ್ ಮಾಡೋ ಥರ ನಮ್ಗೆ ಉತ್ತರವನ್ನು ಹೇಳುತ್ತೆ. ಸೊ ನೀವು ಇದೇ ಥರನೇ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜ್ಞಾನಾರ್ಜನೆಗೆ ಒಂದು ಉತ್ತಮವಾದ ವೇದಿಕೆ. ಸೊ ನಾನು ಕೂಡ ನಿಮ್ಮ ಜೊತೆಗೆ ಈಗ ಕಲ್ತಂಗಾಗುತ್ತೆ ಅಂತ ನಿಮಗೆ ಈ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈಗ ಬಹಳಷ್ಟು ಇಂಪಾರ್ಟೆಂಟ್ ಏನಂದರೆ
ನಾನು ಕೆಲವೊಂದು ತಪ್ಪು ಮಾಡಿ ನೀವು ನೋಡಿರ್ಬೋದು, ಮೇಲ್ಗಡೆ ಒಂದು ಪ್ರಶ್ನೆಯನ್ನು ನಾನು ಕೂಡ ಮಿಸ್ ಮಾಡ್ಕೊತೀನಿ. ಯಾಕೆಂದರೆ ಇಲ್ಲಿ ಯಾರೂ ಸರ್ವಜ್ಞರಿಲ್ಲ, ಎಲ್ಲರೂ ಕಲಿತಕ್ಕಂಥವ್ರೆ. ನಾವು ಒಬ್ಬ ಶಿಕ್ಷಕ ಕೂಡ ಉತ್ತಮ ವಿದ್ಯಾರ್ಥಿ ಆಗಿರಬೇಕು ಅಂತ ಅದಕ್ಕೆ ಅಬ್ದುಲ್ ಕಲಾಂ ರವರು ಹೇಳಿರೋದು. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಪರಿಷತ್ ಅಡಿಯಲ್ಲಿ ಸ್ಥಾಪನೆಯಾಗಿರುವ ಸೂಕ್ಷ್ಮಜೀವಿಗಳ ತಂತ್ರಜ್ಞಾನ ಸಂಸ್ಥೆ ಯಾವ ರಾಜ್ಯದಲ್ಲಿದೆ? ನನಗೆ ಗೊತ್ತಿಲ್ಲ, ಅಂದಾಜು ಚಂಡೀಗಢ ಇರ್ಬೋದು. ಎಸ್, ಸರಿಯಾದ ಉತ್ತರ ಚಂಡೀಗಢಲ್ಲಿ ಇದೆ. ಈಗ ನೆನಪಿಟ್ಕೊಳ್ಳಿ ಅದನ್ನು. ಇನ್ನು ಮಾನವನ ಬಿಳಿ ರಕ್ತ ಕಣದಲ್ಲಿರುವಂಥ ಯಾವ ಭಾಗವು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿ ಮಾನವನನ್ನು ರೋಗದಿಂದ ರಕ್ಷಿಸುತ್ತದೆ? ಯಾವುದು? ಟಿ ಲಿಂಪೋಸೈಟ್ ಅಂತ ಹಾಕ್ತೀನಿ. ಸಾರಿ, ಇದು ಬಿ ಲಿಂಪೋಸೈಟ್ ಅಂತೆ. ಅಂದರೆ ಮಾನವನ ಬಿಳಿ ರಕ್ತದಲ್ಲಿರುವಂತಹ ಯಾವ ಭಾಗವು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿ ಮಾನವನ ರೋಗದಿಂದ ರಕ್ಷಣೆ ಮಾಡುತ್ತಂದರೆ ಅದು ಬಿ ಲಿಂಪೋಸೈಟ್ಗಳು. ಇನ್ನು ಕೆಲವು ಸೂಕ್ಷ್ಮ ಜೀವಿಗಳು ರೋಗವನ್ನು ಉಂಟು ಮಾಡಿದರೆ ಕೆಲವು ಸೂಕ್ಷ್ಮಜೀವಿಗಳು ಉಪಯುಕ್ತವಾಗಿವೆ. ಹಾಗಾದರೆ ಹಾಲು ಮೊಸರಾಗಲು ಈ ಕೆಳಕಂಡ ಬ್ಯಾಕ್ಟೀರಿಯಾ. ಲ್ಯಾಕ್ಟೋಬ್ಯಾಸಿಲಸ್ ಆಪ್ಷನಲ್ಲಿ ನೋಡಿ, ರೈಜೋಬಿಯಮ್ಮು, ಲ್ಯಾಕ್ಟೋಬಯಾಲಿಸ್ ಮತ್ತು ಲ್ಯಾಕ್ಟೋಬ್ಯಾಸಿಲಸ್. ಆಪ್ಷನ್ 1 ಸರಿಯಾದ ಉತ್ತರ. ಬೆಳಕು ಆಧಾರಿತ ಸೂಕ್ಷ್ಮದರ್ಶಕದಲ್ಲಿ ಯಾವ ಎಣ್ಣೆ, ಅಗಸೆ ಎಣ್ಣೆಯನ್ನು ಯೂಸ್ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ಸೊ ಅಗಸೆ ಎಣ್ಣೆ ಸರಿಯಾದ ಉತ್ತರ. ಅಂದರೆ ಒಂದು ಮೈಕ್ರೋಸ್ಕೋಪಲ್ಲಿ ಅದರಿಂದ ವಸ್ತುಗಳು ಸ್ಪಷ್ಟವಾಗಿ ದೊಡ್ಡದಾಗಿ ಕಾಣಿಸ್ತದೆ ಅಂತ. ಇನ್ನು ಪಾಶ್ಚರೀಕರಣದ ಸಿದ್ಧಾಂತದ ಫ್ರೆಂಚ್ ವಿಜ್ಞಾನಿ ಲೂಯಿ ಪಾಶ್ಚರ್ ಆದರೆ ಅವರು ಯಾವ ವಸ್ತುವಿನ ಮೇಲೆ ಮೊದಲು ಪಾಶ್ಚರೀಕರಣವನ್ನು ಮಾಡಿದರು? ನಿಮ್ಗೆ ಗೊತ್ತಿದೆಯಲ್ಲ, ಹಾಲಿನ ಮೇಲೆ. ಹಾಲನ್ನು ಕಾಯಿಸೋದ್ರಿಂದ ಕೆಡೋದಿಲ್ಲ ಅಂಥೇಳಿ. ವೈರಸ್ಗಳ ಪ್ರಮುಖ ಲಕ್ಷಣಗಳಲ್ಲಿ ಈ ಕೆಳಕಡ ಯಾವ ಹೇಳಿಕೆ ತಪ್ಪಾಗಿದೆ? ಬೇರೊಂದು ಜೀವಿಯ ಜೀವಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡಬಲ್ಲದು. ಹೌದು. ವೈರಸ್ಸು ಸಂತಾನೋತ್ಪತ್ತಿಯನ್ನು ವಿಭಜನೆ ಮೂಲಕ ನಡೆಸುತ್ತದೆ. ವೈರಸ್ಗಳು ದೇಹವು ಜೀವಕೋಶದಿಂದ ಕೂಡಿದೆ. ಇಲ್ಲ, ಅದು ತಪ್ಪು. ಇನ್ನು ಜೀವಕೋಶವನ್ನು ಪರಾವಲಂಬಿಗಳು ಎಂದು ಕರೆಯುತ್ತಾರೆ. ಸೊ ಹಾಗಾಗಿ ಇಲ್ಲಿ ವೈರಸ್ನಗಳು ಪರಾವಲಂಬಿ ಅಂತಲೇ ಕರೆಯೋದು. ನೋಡ್ರಿ, ಅದು ಬೇಕು ಮನುಷ್ಯನ ದೇಹದಲ್ಲಿ ಸೇರಿ ಎಷ್ಟು ತೊಂದರೆಯನ್ನು ಮಾಡ್ತಾ ಇದೆ ನೋಡಿ. ಈಗ ಸಾರಿ ಅಂತ ಅಂದರೆ ಅಕ್ಯೂಟ್ ರೆಸ್ಪಿರೇಟರಿ ಡಿಸಾರ್ಡರ್ ಅಂತ, ಅದೇನೇನೋ ಟಿ ವಿ ನೋಡಿದ್ರೆ ಭಯವಾಗುತ್ತೆ. ಇರಲಿ, ನಮ್ಗೆ ಯಾಕದು. ಮುಂದಿನ ಪ್ರಶ್ನೆಗಳಿಗೆ ನೋಡೋಣ. ರೇಬಿಸ್ ಎಂಬ ರೋಗ ಬರಲು ಪ್ರಮುಖ ವೈರಸ್ ಯಾವುದು ಅಂತ. ರೇಬಿಸ್ ರೋಗ ಯಾವ ಒಂದು ವೈರಸ್ಸಿಂದ ಬರುತ್ತೆ? ಸೊ ಸೈರಿಟ್ಸ್ ವೈರಸ್ ಅಂತ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಸ್ಯಗಳಲ್ಲಿ ಜೀವಿಸುವ ಎಲ್ಲ ವೈರಸ್ಗಳು RNAಯನ್ನು ಮಾತ್ರ ಹೊಂದಿವೆ. ಪ್ರಾಣಿಗಳಲ್ಲಿ ಜೀವಿಸುವಂತಹ ವೈರಸ್ಗಳು DNA ಮಾತ್ರ ಹೊಂದಿವೆ. ಪ್ರಾಣಿಗಳಲ್ಲಿ ಇರುವ ಜೀವಿಗಳು ವೈರಸ್ RNA ಮತ್ತು DNA ಎರಡನ್ನೂ ಹೊಂದಿವೆ ಅಂತ ಇದೆ. ಸೊ ಎರಡು ಇರೋದಿಲ್ಲ, ಯಾವುದೋ ಒಂದಿರುತ್ತೆ ಅಂತ ನನ್ನ ಭಾವನೆ. ಸೊ DNA ಮಾತ್ರ ಹೊಂದಿರ್ತವೆ ಅಂತಕ್ಕಂಥದ್ದು ತಪ್ಪು. ಅವು RNAನೂ ಇರುತ್ತೆ, DNA ಇರುತ್ತೆ, ಮತ್ತು ಕವಚಗಳು ಇರುತ್ತೆ. ಸೊ ಎಲ್ಲ ಸ್ಟೇಟ್ಮೆಂಟನ್ನು ನೋಡಿ, ಸೆಕೆಂಡ್ ಸ್ಟೇಟ್ಮೆಂಟ್ ಇದಕ್ಕೆ ತಪ್ಪಾದಂಥ ಹೇಳಿಕೆ. ಇನ್ನು ಬ್ಯಾಕ್ಟೀರಿಯೋಫೇಸ್ ಅಥವಾ ವೈರಸ್ಸನ್ನು ಪ್ರಮುಖ ಯಾವುದಕ್ಕಾಗಿ ಬಳಸುತ್ತಾರೆ ಅಂತ. ಈ ಬ್ಯಾಕ್ಟೀರಿಯೋಫೇಸ್ ನೀವು ನೋಡಿರ್ಬೋದು ಚಿತ್ರ, ನಾವು ಹೈಸ್ಕೂಲ್ ಪುಸ್ತಕಗಳಲ್ಲಿ. ನೀರು ಕೊಳೆಯದಂತೆ ಮಾಡಲಿಕ್ಕೆ, ತಾಜಾವಾಗಿಡಲಿಕ್ಕೆ ಬಳಕೆ ಮಾಡ್ತಾರೆ ಬ್ಯಾಕ್ಟೀರಿಯೋಫೇಸ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಲೇರಿಯಾ ರಿಸರ್ಚ್ ಎಲ್ಲಿದೆ ಅಂತ. ಸೊ ಇದು ಹೈದರಾಬಾದ್, ಬೆಂಗಳೂರು, ದೆಹಲಿ ಮತ್ತು ಪಾಂಡಿಚೇರಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ದೆಹಲಿ. ಜಿಕಾ ವೈರಸ್ ಯಾವ ದೇಶದಲ್ಲಿ ಪ್ರಥಮವಾಗಿ ಕಂಡುಬಂದಿತ್ತು ಅಂತ. ಸೊ ಜಿಕಾ ವೈರಸ್ ಇದು ಐ ಥಿಂಕ್ ಆಫ್ರಿಕಾದಲ್ಲಿ ಕಂಡುಬಂದಿತ್ತಂತೆ ಜಿಕಾ ವೈರಸ್ಸು. ಇನ್ನು ನೀಫಾ ವೈರಸ್ ಎಲ್ಲಿ ಕಂಡುಬಂದಿತ್ತು? ಐ ಥಿಂಕ್ ಇಟ್ ಈಸ್ ಮಲೇಷಿಯಾದಲ್ಲಿ ಕಂಡುಬಂದಿತ್ತು. ಇನ್ನು ದ ಹಾಟ್ ಝೋನ್ ಎಂಬ ಕೃತಿ ಯಾವ ರೋಗಕ್ಕೆ ಸಂಬಂಧಪಟ್ಟಿದೆ? ಹಾಟ್ ಝೋನ್ ಅಂತ, ದ ಹಾಟ್ ಝೋನ್. ಮೇ ಬಿ ಇದು ಎಬೋಲಾ ರೋಗಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಕೃತಿ. ಸೊ ಇದು ನಿಮಗೆ GK ಆಗ್ತದೆ. ಇಲ್ಲಿ ಸೈನ್ಸ್ ಜೊತೆಗೆ GK ಮಿಕ್ಸ್ ಆಗ್ತಾ ಇದೆ ನಿಮಗೆ. ಏಡ್ಸ್ ಸರಿಯಾದ ವಿಸ್ತೃತ ರೂಪ. ನಾನು ಇದನ್ನು ನೆನಪಿದೆ, 8ನೇ ಕ್ಲಾಸಲ್ಲಿ ಜೂನಿಯರ್ ಕಾಲೇಜಲ್ಲಿ ಓದುವಾಗ ಕನ್ನಡದಲ್ಲಿ ಹೇಳಿದೆ. ಕ್ವಿಝಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. AIDS ಏಡ್ಸ್ ಅಂದರೆ ನಾನು ಅಚ್ಚ ಕನ್ನಡ ಮೀಡಿಯಂ ಸ್ಟೂಡೆಂಟು. ಇಂಗ್ಲೀಷಲ್ಲಿ ಎಲ್ಲರೂ ಹೇಳಕ್ಕೆ ಹೋದರೆ ನಾನು ಕನ್ನಡದಲ್ಲಿ ಹೇಳಿದೆ, ಅರ್ಜಿತ ರೋಗ ನಿರೋಧಕ ಶಕ್ತಿ ಅಭಾವ ವೈರಸ್ ಕೂಟ ಅಂತ. ನನಗೀಗಲೂ ನೆನಪಿದೆ. ಸೊ ಎಲ್ಲರೂ ಚಪ್ಪಾಳೆ ಹೊಡೆದು ಅದನ್ನು ಇನ್ನೂ ಸರಿ ಹುಡುಗರಿಗೆ ಹೇಳ್ಕೊಟ್ಟಿದ್ದೆ ಸ್ಟೇಜ್ ಮೇಲಿಂದನೇ ಮೈಕಲ್ಲಿ. ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್, ಇಂಗ್ಲೀಷಲ್ಲಿ ಎಲ್ಲರೂ ಹೇಳ್ತೀರಿ. ಸೊ ಕನ್ನಡದಲ್ಲಿ ಅರ್ಜಿತ ರೋಗ ನಿರೋಧಕ ಶಕ್ತಿ ಅಭಾವ ವೈರಸ್ ಕೂಟ, ಅದೊಂದು ಕೂಟ, ವೈರಸ್ನ ಕೂಟ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೋಗಗಳ ಸರಮಾಲೆ ಅಂತೇಳಿ ಯಾವುದಕ್ಕೆ ಕರೀತಾರೆ?
ಡೆಂಗ್ಯೂ, ಏಡ್ಸ್, ಚಿಕನ್ ಗುನ್ಯಾ. ಡೆಂಗ್ಯೂ ಬಂದರೆ ಜ್ವರ ಅಷ್ಟೇ ಬರುತ್ತೆ, ಒಂದು ಹ್ಯೂಮಿನಿಟಿ ಕಡಿಮೆ ಆಗ್ತದೆ. ಏಡ್ಸ್ ಬಂದರೆ ಎಲ್ಲ ರೋಗಗಳು ಬರಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ನಾನು ರಚಿತ ರೋಗ ನಿರೋಧಕ ಶಕ್ತಿಯ ಅಭಾವ ವೈರಸ್ ಕೂಟ ಅಂತ ಹೇಳಿದ್ದು. ಸೊ ಅದಕ್ಕೆ ರೋಗಗಳ ಸರಮಾಲೆ ಅಂತ ಹೇಳ್ತೀವಿ. ಇನ್ನು ದಕ್ಷಿಣ ಏಷ್ಯಾದಲ್ಲಿ ಮೊದಲ ಬಾರಿಗೆ ಏಡ್ಸ್ಗಾಗಿ ಕಾನೂನು ತಂದ ದೇಶ ಯಾವುದು ಅಂದರೆ ಇನ್ಯಾವುದಿರುತ್ತೆ, ನಮ್ಮ ಇಂಡಿಯಾ. 1998ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಏಡ್ಸ್ ದಿನವನ್ನಾಗಿ ಯಾವ ದಿನವನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿತು? ವಿಶ್ವ ಏಡ್ಸ್ ದಿನ ಡಿಸೆಂಬರ್ 1ನೇ ತಾರೀಕು. ಸರಿಯಾದ ಉತ್ತರ ಡಿಸೆಂಬರ್ 1. ಇನ್ನು ನಾನು ಟಚ್ ಮಾಡಿದೆ ಅದು. ನೆಕ್ಸ್ಟು, HIV ಪೀಡಿತ ತಾಯಿಯಿಂದ ಮಗುವಿಗೆ ಏಡ್ಸ್ ಪ್ರಸಾರವಾಗುವುದು ನಿಯಂತ್ರಿಸಿದ ಮೊದಲ ದೇಶ ಯಾವುದು ಅಂತ. ಸೊ ಸರಿಯಾದ ಉತ್ತರ ಅದಕ್ಕೆ ಅಮೇರಿಕಾ. ಸೊ ಅಮೇರಿಕಾ ದೇಶ ಏನು ಮಾಡಿತ್ತು ಅಂದರೆ ತಾಯಿಯಿಂದ ಮಗುವಿಗೆ ಬರಬಾರ್ದು ಅಂಥೇಳಿ ಮೊದಲನೇದಾಗಿ ತಡೀತು ಅಂತ. ವಿಶ್ವ ಮಲೇರಿಯಾ ದಿನವನ್ನು, ಸೊ ಇದನ್ನು ನಾನು ಹೇಳೋದು ಮರ್ತಿದ್ದೆ ನಿಮಗೆ, ಏಪ್ರಿಲ್ 25ನೇ ತಾರೀಕು, ಇದೇ ತಿಂಗಳು 25ನೇ ತಾರೀಕು ವಿಶ್ವ ಮಲೇರಿಯಾ ದಿನವನ್ನು ಆಚರಣೆ ಮಾಡಿದರು. ನಾನು ಕಳೆದ ವಿಡಿಯೋಗಳಲ್ಲಿ ಕೃತಿ ದಿನ, ಅದೇ ಕಾಪಿರೈಟ್ ಡೇ, ಬುಕ್ ಡೇ ಮತ್ತು ವಿಶ್ವ ಪಾರಂಪರಿಕ ದಿನ ಅವನ್ನೆಲ್ಲ ತಿಳಿಸಿದ್ದೀನಿ. ಸಾಕಷ್ಟು ಜನ ಅದನ್ನೇನು ನೋಡಿಲ್ಲ, ಅಂದರೆ ವ್ಯೂಸ್ ಕಡಿಮೆ ಆಗಿದ್ದರಿಂದ ನಾನು ಅದನ್ನು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಯಾಕೆಂದರೆ ಇಂಟ್ರೆಸ್ಟ್ ಇರೋವಂಥ ವಿಚಾರಗಳನ್ನಷ್ಟೇ ನಾನು ನಿಮ್ಮ ಮುಂದಿಗೆ ತರಬೇಕು ಅನ್ನೋ ಒಂದು ಆಶಯದಿಂದ ನಾನು ಅದನ್ನು ಮಾಡಲಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಕರೆಯಲ್ಪಡುವಂಥ ಪಿತ್ತಕೋಶದ ಸೋಂಕು ಉಂಟು ಮಾಡಿ ಪಿತ್ತಕೋಶದ ಕ್ಯಾನ್ಸರ್ ಮತ್ತು ಸಿರೋಸಿಸ್ ರೋಗವನ್ನು ಉಂಟು ಮಾಡುತ್ತದೆ ಯಾವುದು? ಹೈಪೋಥಿಸಿಸ್ ಎ, ಹೈಪೋಥಿಸಿಸ್ ಬಿ, ಹೈಪೋಥಿಸಿಸ್ ಸಿ ಮತ್ತು ಡಿ. ಪಿತ್ತಕೋಶಕ್ಕೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥದ್ದು ಈ ಹೈಪೋಥಿಸಿಸ್ ಬಿ ಅಂತಕ್ಕಂಥದ್ದು. ಇದು ರಾಸಾಯನಿಕ ಕಾರ್ಖಾನೆ ಅಂತೇಳಿ ಕರಿತೀವಿ. ಪಿತ್ತಕೋಶದಲ್ಲಿ ಸೋಂಕನ್ನು ಉಂಟು ಮಾಡಿ ಕ್ಯಾನ್ಸರ್ ರೋಗಕ್ಕೂ ಕೂಡ ಕಾರಣ ಆಗತ್ತಂತೆ. ಇನ್ನು H1N1 ಅಂದರೆ ನಿಮ್ಗೆ ಗೊತ್ತು, ಏನೋ ಹಂದಿ ಜ್ವರ. ಆದರೆ H5N1 ಅಂದರೆ ಹಕ್ಕಿ ಜ್ವರ. ಈ ಕೆಳಕಂಡ ಯಾವ ರೋಗವನ್ನು ವಿಟಮಿನ್ ಎ ನೀಡುವುದರಿಂದ ಪೂರ್ವಕವಾಗಿ ತಡೆಯಬಹುದು? ವಿಟಮಿನ್ ಎ ಕೊಡೋದ್ರಿಂದ ಯಾವುದು ಕಡಿಮೆ ಆಗುತ್ತೆ? ಮಂಗನ ಬಾವು. ಶಿವಮೊಗ್ಗ ಅಂತ ಕಡೆ ಎಲ್ಲ ನಿಮಗೆ ಗೊತ್ತಿರ್ಬೋದು, ಮಂಗನ ಕಾಯಿಲೆ ಅಂತ ಕರೀತಾರೆ. ಇನ್ನು ಮಿಯಾಸಿಲ್ಲಾ ವೈರಸ್ನಿಂದ ಹರಡುವಂಥ ರೋಗ ಯಾವುದು? ಸೊ ಇದು ಮಿಯಾಸಿಲ್ಲಾ ಅಂತಕ್ಕಂಥದ್ದು ಮಂಗನ ಬಾವು, ಅದನ್ನೇ ನೆನಪಿಟ್ಕೊಳ್ಳಿ, ನನಗದು ಗೊತ್ತಿರಲಿಲ್ಲ. ಸೊ ಮಿಯಾಸೆಲ್ಲಾ ವೈರಸ್ನಿಂದ ಮಂಗನ ಬಾವು ಬರುತ್ತೆ. ಸೊ ಆಗಲೇ ಹೇಳ್ದಂಗೆ ವಿಟಮಿನ್ ಎ ಕೊಟ್ಟರೆ ಅದು ಹೋಗುತ್ತೆ. ಇನ್ನು ವಾರಿಸೆಲ್ಲಾ ಜೋಸ್ಕರ ವೈರಸ್ನಿಂದ ಯಾವ ರೋಗ ಬರುತ್ತೆ? ಸೊ ಈ ಒಂದು ಇದರಿಂದ ಬರ್ತಕ್ಕಂಥದ್ದು ಸೀತಾಳೆ ಸಿಡುಬು ಅಂತ ಹೇಳ್ಬಿಟ್ಟು. ಇನ್ನು ಈ ಕೆಳಕಂಡ ಯಾವ ರೋಗವಿರುವಂಥ ವ್ಯಕ್ತಿ ನೀರನ್ನು ಕಂಡರೆ ಹೆದರ್ತಾನೆ? ಸೊ ಸಾಮಾನ್ಯವಾಗಿ ಹೆದರಿಕೆ ಅಂತಕ್ಕಂಥದ್ದು ಬರೋದು ರೇಬಿಸ್ ರೋಗ, ನೀವು ಕೇಳಿರ್ಬೋದು. ವಿಲಿಯಂ ಮ್ಯಾಕ್ಡೊನಾಲ್ಡ್ ಅಮಾನು ಎಂಬ ಅಮೇರಿಕ ವೈದ್ಯ ಈ ಕೆಳಕಂಡ ಯಾವ ಲಸಿಕೆಯನ್ನು ಕಂಡುಹಿಡಿತಾರೆ? ಸೊ ಯಾವುದಕ್ಕೆ ಅವರು ಲಸಿಕೆಯನ್ನು ಕಂಡುಹಿಡಿತಾರೆ ಅಂದರೆ ಪೋಲಿಯೋಗೆ ಲಸಿಕೆಯನ್ನು ಕಂಡುಹಿಡಿತಾರೆ. ವಿಶ್ವ ಪೋಲಿಯೋ ದಿನ ಯಾವಾಗ ಆಚರಣೆ ಮಾಡ್ತೀವಿ? 24th ಅಕ್ಟೋಬರ್ ಎವ್ರಿ ಇಯರ್. ಬ್ಯಾಕ್ಟೀರಿಯಾಗಳಿಗೆ ಸಂಬಂಧಿಸಿದ ಈ ಕೆಳಗೆ ಹೇಳಿಕೆ ಯಾವುದು ಸರಿಯಾಗಿದೆ? ಸೂಕ್ಷ್ಮ ಜೀವಿಗಳಿದ್ದು ಗಾತ್ರದಲ್ಲಿ ವೈರಸ್ಗಳಿಗಿಂತ ದೊಡ್ಡದಾಗಿದೆ. ಏಕಕೋಶ ಜೀವಿಗಳು ಬರಿಗಣ್ಣಿಗೆ ನೋಡಲು ಸಾಧ್ಯವಿಲ್ಲ. ಖಂಡಿತ ಎಲ್ಲವೂ ಸರಿ. ಸೂಕ್ಷ್ಮ ಜೀವಿಶಾಸ್ತ್ರದ ಜೋಕರ್ ಎಂದು ಯಾವುದನ್ನು ಕರೆಯುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಮೈಕಾ ಪ್ಲಾಸ್ಮಾ ಅಂತ ಕರೀತಾರೆ. ಇನ್ನು ಕುತ್ತಿಗೆಯಲ್ಲಿ ಈ ಕೆಳಗಿನ ಯಾವ ಕಶೇರುಕಗಳು ಕಂಡುಬರುತ್ತವೆ? ಕಂಠಗರ್ಭ, ಸೊ ಗರ್ಭಕಂಠ. ಇನ್ನು ನೈಸರ್ಗಿಕ ಆಯ್ಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದು ಯಾರು? ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಚಾರ್ಲ್ಸ್ ಡಾರ್ವಿನ್. ಸಾಮಾನ್ಯ ರಕ್ತ ಪರಿಚಲನೆ ಈ ಕೆಳಗಿನ ಯಾವ ವಿಟಮಿನ್ನ ಅಗತ್ಯತೆ ಇದೆ? ಸೊ ರಕ್ತ ಪರಿಚಲನೆಗೆ ಹೆಲ್ಪ್ ಮಾಡುವಂಥ ವಿಟಮಿನ್ ಯಾವುದು ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಕೆ. ವಿಟಮಿನ್ ಕೆ ಏನು ಮಾಡುತ್ತೆ ಅಂದರೆ ನಮಗೆ ರಕ್ತ ಪರಿಚಲನೆಯನ್ನು ಸರಾಗವಾಗಿ ಮಾಡಿಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ದೀರ್ಘ ದಿನದ ಸಸ್ಯಗಳಲ್ಲಿ ಹೂ ಬಿಡುವುದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿರುತ್ತೆ? ಅಂದರೆ ಆಕ್ಸಿನ್, ಗಿಬೆರಲಿನ್, ಸೈಟೋಕಿನಿನ್ ಮತ್ತು ಎಥೆಲಿನ್ ಅಂತ ಇದೆ. ಸೊ ಇದು ಗಿಬೆರಲಿನ್ ಅಂತಕ್ಕಂಥದ್ದು ಹೂಗೆ ಸಂಬಂಧಪಡುತ್ತೆ. ಇದು ದೀರ್ಘ ದಿನದ ಸಸ್ಯಗಳಲ್ಲಿ ಹೂ ಬಿಡ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡುತ್ತೆ. ಇನ್ನು ಪರಾಗನಾಳದಲ್ಲಿ ಏನು ಕಂಡುತ್ತೆ? ವೀರ್ಯ ಕೋಶಗಳು ಕಂಡು ಬರ್ತವೆ, ನಿಮಗೆಲ್ಲ ಗೊತ್ತಿರಲಿ. ಇನ್ನು ಓ ರಕ್ತದ ಗುಂಪಿನಲ್ಲಿ ಯಾವ ಪ್ರತಿ
ಜನಕವಿದೆ ಅಂತಾರೆ. ಆ್ಯಂಟಿಜನ್ ಯಾವುದಿರುತ್ತೆ? ಐದರ್ ಎ ಆ್ಯಂಡ್ ಬಿ, ಎ ಅಥವಾ ಬಿ ಇರ್ಬೋದು, ಬೋತ್ ಎ ಆ್ಯಂಡ್ ಬಿ, ನೈದರ್ ಎ ಅಂದರೆ ಏನೂ ಇರಲ್ಲ, ಬಿನೂ ಇರಲ್ಲ, ಅದಕ್ಕೆ ಅದನ್ನು ಓ ಅಂತೇಳಿ ಕರಿತೀವಿ. ಸೊ ಎಲ್ಲ ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ನೀವು ಈ ಕ್ವಿಝಲ್ಲಿ ಭಾಗವಹಿಸಬೇಕು ಅಂದರೆ ಲಿಂಕ್ ನಿಮಗೆ ಕಾಣಿಸ್ತಾ ಇದೆ, ಕ್ವಿಝ್ ಒಂದು -SK-5 ಅಂಥೇಳಿ, ಅಲ್ಲಿ ಹೋದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನೀವು ಭಾಗವಹಿಸಿ ಉತ್ತರವನ್ನು ಕೊಡ್ಬೋದು. ಧನ್ಯವಾದಗಳು.